ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 10 ವರ್ಷ ಕಳೆದು ಹೋಗಿದೆ. ಈ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಅನೇಕ ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇಂತಹ ದೇಶಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ಹೇಳುವಂತಹದ್ದು ಬಹಳ ಕಷ್ಟ. ಪಾಕಿಸ್ತಾನಕ್ಕೆ ಹೋಗಿದ್ದಾರೆ, ಅಫ್ಘಾನಿಸ್ತಾನಕ್ಕೆ ಹೋಗಿದ್ದಾರೆ, ಚೈನಾಗೆ ಭೇಟಿ ಕೊಟ್ಟಿದ್ದಾರೆ, ಮಾರಿಷಸ್ಸು, ಶ್ರೀಲಂಕಾ, ಅಕ್ಕಪಕ್ಕದ ಎಲ್ಲ ದೇಶಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಮೆರಿಕ ಈ ಹಿಂದೆ ನರೇಂದ್ರ ಮೋದಿಯವರಿಗೆ ವೀಸಾವನ್ನೇ ಕೊಟ್ಟಿರಲಿಲ್ಲ. ಗುಜರಾತ್ ಹತ್ಯಾಕಾಂಡಕ್ಕೆ ನರೇಂದ್ರ ಮೋದಿ ಅವರು ಕಾರಣ ಅನ್ನುವ ರೀತಿಯಲ್ಲಿ ಅಮೆರಿಕ ಮಾತನಾಡಿತ್ತು, ವೀಸಾ ನಿರಾಕರಿಸಿತ್ತು. ಯಾವಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೂ ನರೇಂದ್ರ ಮೋದಿ ಅವರಿಗೆ ರತ್ನಗಂಬಳಿ ಹಾಕಿ ಅಮೆರಿಕ ಸ್ವಾಗತಿಸಿತ್ತು. ಅಷ್ಟೇ ಏಕೆ ಮಿತ್ರರೇ, ಇಸ್ರೇಲ್ ಕೂಡ ಭಾರತ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲೇ ನಿರ್ಮಾಣ ಆಯಿತು. ಆದರೆ ಭಾರತದ ಯಾವೊಬ್ಬ ಪ್ರಧಾನಿಯೂ ಕೂಡ ಇಸ್ರೇಲ್ಗೆ ಹೋಗುವಂತಹ ಧೈರ್ಯ ಮಾಡಿರಲಿಲ್ಲ. ಎಲ್ಲಿ ಮುಸ್ಲಿಂ ರಾಷ್ಟ್ರಗಳು ಬೇಸರಗೊಳ್ತವೋ ಅನ್ನುವಂಥ ಆತಂಕದಲ್ಲಿದ್ವು. ಆದರೆ ಮಿತ್ರರೇ, ನರೇಂದ್ರ ಮೋದಿ ಇಸ್ರೇಲ್ಗೆ ಕೂಡ ಭೇಟಿ ಕೊಟ್ಟಿದ್ದರು. ಹೀಗೆ ತನ್ನ ವಿದೇಶಾಂಗ ನೀತಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ನರೇಂದ್ರ ಮೋದಿ ಈ ಬಾರಿ ಅಂದರೆ 3ನೇ ಬಾರಿ ಅಧಿಕಾರಕ್ಕೆ ಬರ್ತಿದ್ದಂತೆ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ರು. ಮೊದಲಿಗೆ ಇಟಲಿಗೆ ಹೋದರು, G7 ಶೃಂಗಸಭೆಯಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ರು. ಆನಂತರ ದ್ವಿಪಕ್ಷೀಯ ಮಾತುಕತೆಗೋಸ್ಕರವಾಗಿ ರಷ್ಯಾಗೆ ಭೇಟಿ ಕೊಟ್ಟರು. ಮಿತ್ರರೇ, ರಷ್ಯಾ ಭೇಟಿಯನ್ನೇ ಅನೇಕರು ಆಶ್ಚರ್ಯದಿಂದ ನೋಡಿದ್ರು. ಯುದ್ಧ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಷ್ಯಾಗೆ ಭೇಟಿ ಕೊಟ್ಟಿದ್ದಾರಲ್ಲ, ಪಾಶ್ಚಿಮಾತ್ಯ ಜಗತ್ತು ನರೇಂದ್ರ ಮೋದಿ ಅವರ ಮೇಲೆ ಬೇಸರಗೊಳ್ಳಬಹುದು ಅಂತ. ಮಿತ್ರರೇ, ಇಲ್ಲೆಲ್ಲ ಕಡೆ ರಾಜತಾಂತ್ರಿಕವಾಗಿ ಕೆಲವೊಂದಷ್ಟು ತೊಡಕುಗಳಿದ್ವು. ನರೇಂದ್ರ ಮೋದಿ ಅವರು ರಷ್ಯಾಗೆ ಭೇಟಿ ಕೊಟ್ಟರೆ ಪಾಶ್ಚಿಮಾತ್ಯ ದೇಶಗಳಿಗೆ ಬೇಸರ ಆಗಬಹುದು, ಅಮೆರಿಕಕ್ಕೆ ಹೋದರೆ ರಷ್ಯಾಗೆ ಬೇಸರ ಆಗಬಹುದು. ಈ ಎಲ್ಲ ರೀತಿಯಲ್ಲಿ ರಾಜತಾಂತ್ರಿಕವಾಗಿ ಒಂದಷ್ಟು ಗೊಂದಲಗಳಿದ್ವು, ಸಂದಿಗ್ಧ ಪರಿಸ್ಥಿತಿ ಇತ್ತು. ಆದರೆ ಈಗ ನರೇಂದ್ರ ಮೋದಿ ಅವರು ಮತ್ತೊಂದು ದೇಶಕ್ಕೆ ಭೇಟಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಭೇಟಿ ಅತ್ಯಂತ ರಿಸ್ಕಿನದ್ದಾಗಿದೆ. ನರೇಂದ್ರ ಮೋದಿ ಅವರ ಜೀವಮಾನದಲ್ಲೇ ಅತ್ಯಂತ ರಿಸ್ಕಿನ ಒಂದು ಫಾರಿನ್ ವಿಸಿಟ್ಗೆ ನಿರ್ಧಾರವನ್ನು ಮಾಡಿದ್ದಾರೆ. ಯಾವುದದು? ಉಕ್ರೇನ್. ಹೌದು ಮಿತ್ರರೇ, ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗ್ತಿದ್ರು, ಇದು ಸತ್ಯ. ಮುಂದಿನ ತಿಂಗಳು ಎಲ್ಲ ಅಂದುಕೊಂಡಂತೆ ಆದರೆ ನರೇಂದ್ರ ಮೋದಿ ಅವರು ಉಕ್ರೇನ್ ಪ್ರವಾಸವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳಿದೆ. ಈ ರೀತಿಯಾಗಿ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ. ಆದರೆ ಮಿತ್ರರೇ, ಈ ವಿಸಿಟನ್ನು ಇದುವರೆಗೆ ಉಕ್ರೇನ್ ಆಗಲಿ ಅಥವಾ ಭಾರತದ ವಿದೇಶಾಂಗ ಇಲಾಖೆಯಾಗಲಿ ಕನ್ಫರ್ಮ್ ಮಾಡಿಲ್ಲ. ಆದರೆ ಈ ರೀತಿಯ ಮಾತುಕತೆಗಳು ನಡೀತಾ ಇದೆ. ಎರಡೂ ದೇಶಗಳ ನಡುವೆ ಮಾತುಕತೆ ನಡೀತಾ ಇದೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳು ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ದಾವೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದು ಸದ್ದು ಮಾಡ್ತಾ ಇದೆ. ಹಾಗಾದರೆ ಮಿತ್ರರೇ, ನರೇಂದ್ರ ಮೋದಿಯವರು ಯಾಕೋಸ್ಕರವಾಗಿ ಉಕ್ರೇನ್ಗೆ ಹೋಗ್ತಾ ಇದ್ದಾರೆ? ಯುದ್ಧದ ಸಂದರ್ಭದಲ್ಲಿ ಮೋದಿ ಉಕ್ರೇನ್ಗೆ ಭೇಟಿ ಕೊಡುವಂತಹದ್ದು ಎಷ್ಟು ಸೇಫ್? ಮೋದಿ ಭೇಟಿಗೆ ಎಂತಹ ತಯಾರಿ ಆಗಿರುತ್ತೆ? ಉಕ್ರೇನ್ ನರೇಂದ್ರ ಮೋದಿಯನ್ನು ಯಾವ ರೀತಿಯಾಗಿ ಸ್ವಾಗತ ಮಾಡುತ್ತೆ? ಇದರಿಂದ ಔಟ್ಕಮ್ ಏನು? ರಷ್ಯಾ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬಹುದು? ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಜುಲೈ 8ನೇ ತಾರೀಕು ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸವನ್ನು ಕೈಗೊಳ್ತಾರೆ. ರಷ್ಯಾ ಪ್ರವಾಸ ಮಾತ್ರ ಆಗಿದ್ದರೆ ಅಷ್ಟೊಂದು ಸದ್ದಾಗ್ತಾ ಇರಲಿಲ್ಲ. ರಷ್ಯಾದಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಪುತಿನ್ ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದನ್ನು ಕಂಡು ಜಗತ್ತು ಬೆರಗಾಗಿತ್ತು. ಪುತಿನ್ ನರೇಂದ್ರ ಮೋದಿಯನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದರು. ಪರ್ಸ್ನಲಿ ನರೇಂದ್ರ ಮೋದಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾರೆ, ಬಹಳ ಖುಷಿಯಿಂದ ಮಾತನಾಡಿಸ್ತಾರೆ, ನನ್ನ ಅತ್ಯಂತ ಮಿತ್ರ ಅಂತ ಹೇಳಿ ಸಂಬೋಧಿಸ್ತಾರೆ. ಮೋದಿ ಕೂಡ ಅದಕ್ಕೆ ಪ್ರತಿಯಾಗಿ ನನ್ನ ಫ್ರೆಂಡ್ ಅಂತ ಹೇಳ್ತಾರೆ. ಹೀಗೆ ಇಬ್ಬರ ಬಾಡಿ ಲ್ಯಾಂಗ್ವೇಜನ್ನು ನೋಡ್ತಾ ಇದ್ದರೆ ಇವರಿಬ್ಬರೂ ಕೂಡ ಅತ್ಯಂತ ಮಿತ್ರರು ಅನ್ನುವಂಥದ್ದು ಸಾಬೀತಾಗುವ ಹಾಗಿತ್ತು. ಮಿತ್ರರೇ, ಇದಿಷ್ಟಕ್ಕೆ ಸೀಮಿತ ಆಗಿಲ್ಲ. ನರೇಂದ್ರ ಮೋದಿ ಅವರಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವನ್ನು ಕೂಡ ರಷ್ಯಾ ನೀಡುತ್ತೆ. ಪುತಿನ್ ಸ್ವತಃ ನರೇಂದ್ರ ಮೋದಿ ಅವರಿಗೆ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸ್ತಾರೆ. ಇದಾಗ್ತಿದ್ದ ಹಾಗೆ ವಿಶ್ವದಲ್ಲಿ ಒಂದು ರೀತಿಯಲ್ಲಿ ಭಾರತದ ವಿರುದ್ಧ ಮಾತುಗಳು ಕೇಳಿಬರೋದಕ್ಕೆ ಶುರುವಾಗುತ್ತೆ. ನರೇಂದ್ರ ಮೋದಿ ಅವರ ಫಾರಿನ್ ಪಾಲಿಸಿ ಬದಲಾಗ್ತಾ ಇದೆ. ಪುತಿನ್ ಒಬ್ಬ ವಾರ್ ಕ್ರಿಮಿನಲ್ ಆಗಿದ್ದಾರೆ, ಅವರನ್ನು ಮೋದಿ ತಬ್ಬಿಕೊಂಡಿದ್ದು ಎಷ್ಟು ಸರಿ? ಹೀಗೆ ಅನೇಕ ರೀತಿಯಲ್ಲಿ ಚರ್ಚೆಗಳು ಉಂಟಾಗುತ್ತೆ. ಅಮೆರಿಕ ಕೂಡ ಇದನ್ನು ತೀವ್ರವಾಗಿ ವಿರೋಧಿಸುತ್ತೆ. ಅಮೆರಿಕದ ಹೇಳಿಕೆಗಳೇ ಇದನ್ನು ಸಾಬೀತು ಮಾಡ್ತಾ ಇದೆ. ಅಮೆರಿಕ ಏನು ಹೇಳುತ್ತೆ? ನಾವು ನರೇಂದ್ರ ಮೋದಿ ಅವರ ಭೇಟಿಯಿಂದ ತೀರಾ ಡಿಸಪಾಯಿಂಟ್ ಆಗಿದ್ದೀವಿ ಹೀಗಂತ ಅಮೆರಿಕ ನೇರವಾಗಿ ಹೇಳುತ್ತೆ. ಆದರೂ ಕೂಡ ಭಾರತದ ಸಂಬಂಧವನ್ನು ಕಡಿದುಕೊಳ್ಳೋದಕ್ಕೆ ಅಮೆರಿಕಾಗೆ ಇಷ್ಟ ಇಲ್ಲ. ಕೇವಲ ಪ್ರೆಷರನ್ನು ಮಾತ್ರ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬದಲಾಗಿ ಅವರೇನು ಹೇಳಿದ್ರು? ಭಾರತದ ಪ್ರಧಾನಿ ರಷ್ಯಾ ಪ್ರವಾಸ ಕೈಗೊಂಡಿದ್ರು ನಿಜ, ಆದರೆ ಯಾವುದೇ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿಲ್ಲ, ಡಿಫೆನ್ಸ್ ಡೀಲ್ಗಳನ್ನು ಮಾಡಿಕೊಂಡಿಲ್ಲ. ಇದರ ಅರ್ಥ ಏನು ಕೇಳಿದ್ರೆ, ಇದೊಂದು ಸೌಹಾರ್ದಯುತವಾದಂತಹ ಭೇಟಿಯಾಗಿತ್ತೇ ಹೊರತು ರಷ್ಯಾದ ಯುದ್ಧಕ್ಕೆ ಯಾವುದೇ ರೀತಿಯಲ್ಲೂ ಬೆಂಬಲ ಕೊಡುವಂತಹ ಭೇಟಿ ಆಗಿರಲಿಲ್ಲ. ಹೀಗಾಗಿ ನಮಗೆ ಸ್ವಲ್ಪ ಸಮಾಧಾನ ಇದೆ ಅಂತ ಅಮೆರಿಕ ಇಡೀ ವಿಚಾರವನ್ನು ತೇಲಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಮಿತ್ರರೇ, ಭಾರತಕ್ಕೆ ಒಳಗೊಳಗೆ ನಿರಂತರವಾಗಿ ಅಮೆರಿಕ ಒತ್ತಡ ಕ್ರಿಯೇಟ್ ಮಾಡ್ತಾ ಇದೆ. ಪಾಶ್ಚಿಮಾತ್ಯ ದೇಶಗಳು ಕೂಡ ನರೇಂದ್ರ ಮೋದಿ ಅವರ ರಷ್ಯಾ ಪ್ರವಾಸವನ್ನು ಖುಷಿಯಿಂದ ನೋಡ್ತಾ ಇಲ್ಲ. ಈಗ ಮಿತ್ರರೇ, ಭಾರತ ಇದನ್ನು ಬ್ಯಾಲೆನ್ಸ್ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿದೆ. ನಾವು ಕೇವಲ ರಷ್ಯಾ ಅಂತ ಹೇಳಿ ರಷ್ಯಾದ ಹಿಂದ್ಗಡೆ ಹೋಗುವಂಥ ಸ್ಥಿತಿಯಲ್ಲಿಲ್ಲ. ನಮ್ಮ ಗುರಿ ಇರುವಂಥದ್ದೇನು? 2047ರ ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದಂತಹ ದೇಶ ಮಾಡಬೇಕು. ಭಾರತದಲ್ಲಿ ಕಂಪ್ಲೀಟ್ ಆಗಿ ಬಡತನದ ನಿರ್ಮೂಲನೆ ಆಗಬೇಕು. ಇವತ್ತು ಮುಂದುವರೆದ ದೇಶಗಳಲ್ಲಿ ಹೇಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆಯೋ ಆ ಹಂತಕ್ಕೆ ಭಾರತ ಕೂಡ ಹೋಗಿ ನಿಲ್ಲಬೇಕು ಅಂತೇಳಿ ನರೇಂದ್ರ
ಮೋದಿಯವರು ಗುರಿ ಇಟ್ಟುಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಆ ದೇಶ ಬೇಕು, ಈ ದೇಶ ಬೇಕು, ಯಾವುದೋ ಒಂದನ್ನು ಚಾಯ್ಸ್ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಎಲ್ಲರ ಜೊತೆಗಿದ್ದು ನಮ್ಮ ಲಾಭವನ್ನು ಮಾಡಿಕೊಳ್ಬೇಕು, ಇದು ಭಾರತದ ಗುರಿ. ಹೀಗಾಗಿ ಮಿತ್ರರೇ, ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಒಂದು ಅತೀ ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದೆ. ಈ ಬಗ್ಗೆ ಈಗ ವಿದೇಶಾಂಗ ಇಲಾಖೆ ಮೂಲಗಳಿಂದಲೇ ಮಾಹಿತಿ ಸಿಗ್ತಾ ಇದೆ. ಅದೇನು ಕೇಳಿದ್ರೆ, ನರೇಂದ್ರ ಮೋದಿ ಅವರು ಉಕ್ರೇನ್ಗೆ ಪ್ರವಾಸ ಕೈಗೊಳ್ಳುವಂತಹದ್ದು. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡಿದೆ, ಆದರೆ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಿರೋದು ಯಾರು? ಕಂಪ್ಲೀಟ್ ಆಗಿ ಪಾಶ್ಚಿಮಾತ್ಯ ದೇಶಗಳು. ಈಗ ನರೇಂದ್ರ ಮೋದಿ ಅವರು ಧೈರ್ಯ ಮಾಡಿ ಉಕ್ರೇನ್ಗೆ ಪ್ರವಾಸ ಕೈಗೊಂಡಿದ್ದೇ ಆದರೆ ಎಲ್ಲವುದನ್ನು ಕೂಡ ಬ್ಯಾಲೆನ್ಸ್ ಮಾಡಿದಂತಾಗುತ್ತೆ. ರಷ್ಯಾ ಕೂಡ ಇದರಿಂದ ಏನು ಬಹಳ ಬೇಜಾರಾಗೋದಿಲ್ಲ. ಮಿತ್ರರೇ, ಈ ಇಡೀ ಯುದ್ಧದ ಸಂದರ್ಭದಲ್ಲಿ ಭಾರತ ಬಹಳ ಜಾಣ್ಮೆಯಿಂದ ವರ್ತಿಸಿದೆ. ರಷ್ಯಾ ಯುದ್ಧ ಮಾಡದಂತಹ ಸಂದರ್ಭದಲ್ಲಿ ಭಾರತ ಟೀಕಿಸಿಲ್ಲ. ರಷ್ಯಾ ಮಾಡಿದ ತಪ್ಪು, ರಷ್ಯಾ ಮಾಡಿದ್ದು ಖಂಡನಾರ್ಹ ಅಂತ ಭಾರತ ಎಲ್ಲೂ ಕೂಡ ಹೇಳಿಲ್ಲ. ಶಾಂತಿಯುತವಾಗಿ ವರ್ತಿಸಿ, ಶಾಂತಿಯನ್ನು ಸ್ಥಾಪಿಸಿ ಅಂತ ಭಾರತ ಸಲಹೆ ಕೊಟ್ಟಿದೆ. ಅದನ್ನು ಬಿಟ್ಟು ಉಕ್ರೇನ್ಗೆ ಬೇಕಾದಂತಹ ಅವಶ್ಯಕ ವಸ್ತುಗಳನ್ನು ಭಾರತ ಪೂರೈಸಿದೆ. ಅವರಿಗೆ ಮೆಡಿಸಿನ್ ಬೇಕಾದಾಗ ಭಾರತ ಕಳುಹಿಸಿಕೊಟ್ಟಿದೆ. ಭಾರತ ಏನು ಮಾಡಿಲ್ಲ? ಯುದ್ಧ ಸಾಮಗ್ರಿಗಳನ್ನು ಕಳಿಸಿಲ್ಲ. ರಷ್ಯಾಗೂ ಕಳಿಸಿಲ್ಲ, ಉಕ್ರೇನ್ಗೂ ಕಳಿಸಿಲ್ಲ. ಯುದ್ಧದ ವಿಚಾರಕ್ಕೆ ಯಾವುದೇ ರೀತಿಯಲ್ಲೂ ಸಪೋರ್ಟ್ ಮಾಡಿಲ್ಲ. ಮಾನವೀಯ ನೆರವುಗಳನ್ನು ಉಕ್ರೇನ್ಗೆ ಭಾರತ ಕೊಟ್ಟಿದೆ. ಅಂದರೆ ಭಾರತ ಬಹಳ ಬ್ಯಾಲೆನ್ಸಿಂಗ್ ಆಗಿ ನಡೆದುಕೊಂಡಿದೆ. ಈಗಲೂ ಸಹ ಅಷ್ಟೇ, ರಷ್ಯಾಗೆ ನರೇಂದ್ರ ಮೋದಿ ಹೋಗಿರೋದ್ರಿಂದಾಗಿ ಅನೇಕ ದೇಶಗಳು ಬೇಸರಗೊಂಡಿದ್ದಾವೆ. ಇದನ್ನು ಸರಿ ಮಾಡೋದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಉಕ್ರೇನ್ ಪ್ರವಾಸ ಮಾಡಿ ಅವರಿಗೆ ಬೇಕಾದಂತಹ ಅಗತ್ಯ ನೆರವುಗಳನ್ನು ಕೊಡೋದಾಗಿ ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಯಾವಾಗ ಈ ಭೇಟಿ ಆಗಬಹುದು? ಎಲ್ಲ ಅಂದುಕೊಂಡಂತೆ ಆದರೆ ಮುಂದಿನ ತಿಂಗಳೇ ಈ ಭೇಟಿ ನಿಗದಿಯಾಗಬಹುದು. ನರೇಂದ್ರ ಮೋದಿ ಅವರು ಪೋಲೆಂಡ್ಗೆ ಹೋಗಬೇಕಾದಂತಹ ಒಂದು ಸನ್ನಿವೇಶ ಇದೆ. ಪೋಲೆಂಡ್ ಪ್ರವಾಸ ನಿಗದಿಯಾಗುವಂತಹ ಸಾಧ್ಯತೆಗಳಿದೆ. ಇದೇ ವೇಳೆ ಈ ಪೋಲೆಂಡ್ ಇದೆಯಲ್ಲ, ಇದು ಉಕ್ರೇನ್ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ದೇಶ. ಹೀಗಾಗಿ ನರೇಂದ್ರ ಮೋದಿ ಅವರು ಪೋಲೆಂಡ್ಗೆ ಹೋದಂತಹ ಸಂದರ್ಭದಲ್ಲೇ ಉಕ್ರೇನ್ಗೂ ಕೂಡ ಭೇಟಿ ಕೊಡ್ತಾರೆ. ಉಕ್ರೇನ್ನ ರಾಜಧಾನಿ ಕೀವ್ಗೆ ಹೋಗಿ ಅಲ್ಲಿನ ಅಧ್ಯಕ್ಷರಾಗಿರುವಂತಹ ಝೆಲೆನ್ಸ್ಕಿಯನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಮೋದಿ ಏನು ಮಾತನಾಡಬಹುದು, ಏನು ಸಹಾಯ ಮಾಡಬಹುದು? ಖಂಡಿತವಾಗ್ಲೂ ಯುದ್ಧಾಸ್ತ್ರಗಳನ್ನು ಮೋದಿ ಕೊಡೋದಿಲ್ಲ, ಹಣ ಸಹಾಯವನ್ನು ಕೂಡ ಮಾಡೋದಿಲ್ಲ. ನೀವು ಯುದ್ಧ ಮಾಡಿ ನಾವು ಹಣ ಕೊಡ್ತೀವಿ ಅಂತ ಮೋದಿ ಖಂಡಿತವಾಗ್ಲೂ ಹೇಳೋದಿಲ್ಲ. ಯಾಕೆಂದರೆ ಅದು ಭಾರತದ ಫಾರಿನ್ ಪಾಲಿಸಿಯೇ ಅಲ್ಲ. ನಾವು ಯಾವುದೇ ಯುದ್ಧವನ್ನು ಕೂಡ ಬೆಂಬಲಿಸೋದಿಲ್ಲ. ಇದು ಬಹಳ ಸ್ಪಷ್ಟವಾದಂತಹ ನಿರ್ಧಾರ. ಅದು ಯಾವುದೇ ಸರ್ಕಾರ ಇರಲಿ. ಈಗ ಭಾರತದಲ್ಲಿ BJP ಸರ್ಕಾರ ಇದೆ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು. ಯಾವುದೇ ಸರ್ಕಾರ ಇದ್ರೂ ಕೂಡ ಯುದ್ಧವನ್ನು ಬೆಂಬಲಿಸುವಂತಹ ಫಾರಿನ್ ಪಾಲಿಸಿಯನ್ನು ಭಾರತ ಅಳವಡಿಸಿಕೊಂಡಿಲ್ಲ. ಹೀಗಾಗಿ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗಿ ಯುದ್ಧಕ್ಕೆ ದುಡ್ಡು ಕೊಡ್ತೀನಿ ಅಂತಾಗಲಿ, ನಮ್ಮ ಕ್ಷಿಪಣಿಗಳನ್ನು ಕೊಡ್ತೀವಿ ಅಂತಾಗಲಿ ಯಾವುದನ್ನು ಕೂಡ ಘೋಷಣೆ ಮಾಡೋದಿಲ್ಲ. ಬದಲಾಗಿ ಮಾನವೀಯ ನೆರವುಗಳನ್ನು ಕೊಡ್ತೀವಿ. ನಿಮಗೆ ಮೆಡಿಸಿನ್ ಬೇಕಾ, ಮೆಡಿಸಿನ್ ಕೊಡ್ತೀವಿ. ಆಹಾರ ವಸ್ತುಗಳು ಬೇಕಾ, ಆಹಾರ ವಸ್ತುಗಳನ್ನು ಪೂರೈಕೆ ಮಾಡ್ತೀವಿ. ನಿಮ್ಮ ಜನರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಬೇಕಾದಂತಹ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಮೋದಿ ಭರವಸೆ ಕೊಡಬಹುದು. ಜೊತೆಗೆ ಮಿತ್ರರೇ, ಯುದ್ಧ ನಿಲ್ಲಿಸೋದಕ್ಕೆ ಅಂದರೆ ಶಾಂತಿ ಮಾತುಕತೆಗೆ ನೀವೇನಾದರೂ ಒಪ್ಪಿದ್ರೆ ನಾವು ರಷ್ಯಾದೊಂದಿಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತೀವಿ ಅಂತ ಕೂಡ ಮೋದಿ ಹೇಳಬಹುದು. ಯಾಕೆಂದ್ರೆ ಈಗಾಗಲೇ ಮೋದಿ ಪುತಿನ್ ಜೊತೆಗೆ ಭೇಟಿಯಾಗಿದ್ದಾರೆ. ಇದನ್ನು ಹೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗಬಹುದು, ಆದರೆ ಪಾಸಿಬಿಲಿಟಿ ಇದೆ. ಯಾಕೆ ಗೊತ್ತಾ? ಇವತ್ತು ಯುದ್ಧ ಶುರುವಾಗಿ 2.5 ವರ್ಷ ಆಗಿ ಹೋಗಿದೆ. ಈ ಸಮಯದಲ್ಲಿ ವಿಶ್ವದ ಯಾವ ನಾಯಕ ಪುತಿನ್ ಎದುರುಗಡೆ ಕೂತ್ಕೊಂಡು ಯುದ್ಧವನ್ನ ನಿಲ್ಲಿಸಿ, ಇದು ಯುದ್ಧದ ಶತಮಾನ ಅಲ್ಲ, ಬಾಂಬು ಬಂದೂಕುಗಳ ನಡುವೆ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗಂತ ಹೇಳಿದಂಥ ಯಾವ ನಾಯಕರಿದ್ದಾರೆ ತೋರಿಸಿ? ಸಾಧ್ಯವೇ ಇಲ್ಲ. ನರೇಂದ್ರ ಮೋದಿ ಆ ಕೆಲಸ ಮಾಡಿದ್ದಾರೆ. ಯುದ್ಧ ಶುರುವಾದ ಬಳಿಕ ಪ್ರಥಮವಾಗಿ ಪುತಿನ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮೋದಿ ಏನು ಹೇಳಿದ್ರು? ಇದು ಯುದ್ಧದ ಶತಮಾನ ಅಲ್ಲ, ಯುದ್ಧವನ್ನು ನಿಲ್ಲಿಸಿ ಮಾತುಕತೆ ಮೂಲಕವಾಗಿ ಎಲ್ಲವುದನ್ನು ಕೂಡ ಬಗೆಹರಿಸಿಕೊಳ್ಳಿ ಅಂತ ಸಲಹೆ ಕೊಟ್ಟರು. ನೇರವಾಗಿ ಕೊಟ್ಟಂತಹ ಸಲಹೆ, ಯಾವುದೇ ಮುಲಾಜಿಟ್ಕೊಂಡಿರಲಿಲ್ಲ. ಈ ಬಾರಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ಕೈಗೊಂಡಿದ್ರು. ಪುತಿನ್ ಜೊತೆಗೆ ಅತ್ಯಂತ ಆತ್ಮೀಯವಾಗಿದ್ದರು. ಪುತಿನ್ ಕೊಟ್ಟಂತಹ ಎಲ್ಲ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇಷ್ಟಾದರೂ ಕೂಡ ದ್ವಿಪಕ್ಷೀಯ ಮಾತುಕತೆ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು? ಬಾಂಬು ಬಂದೂಕುಗಳ ನಡುವೆ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಬಾಂಬು ಬಂದೂಕುಗಳ ಹಾದಿಯನ್ನು ಬಿಟ್ಟು ಶಾಂತಿಯ ಮಾರ್ಗಕ್ಕೆ ಮರಳಬೇಕು, ಹೀಗಂತ ನೇರವಾಗಿ ಪುತಿನ್ಗೆ ಸಲಹೆ ಕೊಟ್ಟರು. ಇದರ ಅರ್ಥ ಏನು? ಶಾಂತಿ ಸ್ಥಾಪನೆ ಮಾಡಬೇಕು ಅಂತ. ಪುತಿನ್ ಇದಕ್ಕೆ ಪ್ರತಿಯಾಗಿ ಏನು ಹೇಳಿದ್ರು? ಶಾಂತಿಯ ಬಗೆಗೆ ಮೋದಿ ಅವರ ಕಲ್ಪನೆಯನ್ನು ನಾವು ಸ್ವಾಗತ ಮಾಡ್ತೀವಿ, ನಮಗೆ ಅದರ ಬಗ್ಗೆ ಬಹಳ ಗೌರವವಿದೆ ಅಂತ ಪುತಿನ್ ಮಾತನಾಡಿದ್ರು. ಇದರ ಅರ್ಥ ಏನು ಕೇಳಿದ್ರೆ, ನರೇಂದ್ರ ಮೋದಿ ಅವರ ಮಾತನ್ನು ಪುತಿನ್ ಕೂಡ ಕೇಳ್ತಾರೆ, ಏನು ತಳ್ಳಿ ಹಾಕೋದಿಲ್ಲ. ಈಗ ಒಂದು ವೇಳೆ ಝೆಲೆನ್ಸ್ಕಿ ಶಾಂತಿ ಮಾತುಕತೆಗೆ ಒಪ್ಪಿದ್ದೇ ಆದರೆ, ಭಾರತ ಮಧ್ಯಸ್ಥಿಕೆ ವಹಿಸಿದ್ರೆ ನಾವು ಶಾಂತಿ ಮಾತುಕತೆಗೆ ಮರಳ್ತೀವಿ ಅಂತ ಹೇಳಿದ್ದೇ ಆದರೆ ಭಾರತ ಮಧ್ಯಸ್ಥಿಕೆ ವಹಿಸಬಹುದು. ಆಗ ಒಂದು ಯುದ್ಧವನ್ನು ನಿಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಒಬ್ಬ ದೊಡ್ಡ ನಾಯಕನಾಗಬೇಕು ಅಂತಂದರೆ ರಿಸ್ಕ್ ತೆಗೆದುಕೊಳ್ಬೇಕು. ರಿಸ್ಕ್ ತೆಗೆದುಕೊಳ್ಳದೇ ಇದ್ದರೆ ಯಾವುದೇ ನಾಯಕನಾಗೋದಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಫಾರಿನ್ ಪಾಲಿಸಿ ವಿಚಾರದಲ್ಲಿ ಅನೇಕ ರಿಸ್ಕ್ಗಳನ್ನು ತೆಗೆದುಕೊಂಡಿದ್ದಾರೆ. ಇದೇ ಕಾರಣದಿಂದ ವಿಶ್ವದಲ್ಲಿ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಸ್ಥಾನ ಸಿಕ್ಕಿರುವಂತಹದ್ದು. ಅದು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಮೋದಿ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿದ್ದಿರಬಹುದು. ಈ ಹಿಂದೆ ಇಸ್ರೇಲ್ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಬೆಂಬಲ ಕೊಟ್ಟಿದ್ದಿರಬಹುದು. ಭಾರತ ಹಿಂದೆಂದೂ ಕೂಡ ಇಸ್ರೇಲನ್ನು ಆ ರೀತಿಯಾಗಿ ಸಮರ್ಥನೆ ಮಾಡಿಕೊಂಡಿರಲಿಲ್ಲ, ಈ ಬಾರಿ ಮಾಡಿಕೊಂಡಿದೆ. ಜೊತೆಗೆ ಚೈನಾದ ವಿರುದ್ಧ ನಿಂತಿದ್ದಿರಬಹುದು. ಇಂತಹ ಗಟ್ಟಿ ಗಡಸುತನದ ನಿರ್ಧಾರವನ್ನು ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳನ್ನು ಅವಶ್ಯಕತೆ ಇದ್ದಾಗ ಟೀಕಿಸಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರಿಗೆ ವಿಶ್ವಮಟ್ಟದಲ್ಲಿ ಒಂದು ದೊಡ್ಡ ಸ್ಥಾನ ಇದೆ.
ಈಗಲೂ ಮಿತ್ರರೇ, ನರೇಂದ್ರ ಮೋದಿಯವರು ಮಧ್ಯವರ್ತಿಕೆ ವಹಿಸುವಂತಹ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದೇ ಆದರೆ, ಉಕ್ರೇನ್ ಅದಕ್ಕೆ ಒಪ್ಪಿ, ರಷ್ಯಾ ಕೂಡ ಒಪ್ಪಿ, ನರೇಂದ್ರ ಮೋದಿಯವರು ಆ ರಿಸ್ಕನ್ನು ತೆಗೆದುಕೊಂಡಿದ್ದೇ ಆದರೆ ಮೋದಿಗೆ ದೊಡ್ಡ ಯಶಸ್ಸು ಸಿಗುತ್ತೆ. ವಿಶ್ವದಲ್ಲಿ ಅತಿ ದೊಡ್ಡ ನಾಯಕನಾಗುವಂಥ ಸಾಧ್ಯತೆಗಳಿದೆ. ಇಲ್ಲಿ ಮಿತ್ರರೇ, ಒಂದೇ ಕಲ್ಲಿಗೆ ಅನೇಕ ಹಕ್ಕಿಗಳನ್ನು ಹೊಡೆದಾಗುತ್ತೆ. ಅಮೆರಿಕ ಕೂಡ ಸಣ್ಣಗಾಗುತ್ತೆ. ಮೋದಿ ರಷ್ಯಾಗೆ ಮಾತ್ರ ಹೋಗಿಲ್ಲ, ಉಕ್ರೇನ್ಗೂ ಕೂಡ ಹೋಗಿದ್ದಾರೆ. ಅಮೆರಿಕ ಕೂಡ ಸುಮ್ಮನಾಗಬಹುದು. ಮೋದಿ ಸಹಜವಾಗಿ ಉಕ್ರೇನ್ಗೆ ಹೋಗಿ ಉಕ್ರೇನ್ ಪರವಾಗಿ ಮಾತನಾಡ್ತಾರೆ. ಏನು ರಷ್ಯಾ ಪರವಾಗಿ ಮಾತನಾಡ್ತಾರಾ? ಶಾಂತಿ ಸ್ಥಾಪಿಸಬೇಕು ಅಂತ ಮತ್ತೊಮ್ಮೆ ಹೇಳ್ತಾರೆ. ಜೆಲೆನ್ಸ್ಕಿಗೆ ಕೆಲವೊಂದು ಸಲಹೆಯನ್ನು ಕೂಡ ಕೊಡಬಹುದು. ಹೀಗಾಗಿ ಅಮೆರಿಕ ಖುಷಿಯಾಗುತ್ತೆ, ಪಾಶ್ಚಿಮಾತ್ಯ ದೇಶಗಳು ಖುಷಿ ಆಗ್ತವೆ. ಹೀಗೆ ಮೋದಿ ಒಂದು ಅತ್ಯುನ್ನತವಾದಂಥ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ವರದಿ ಮಾಡಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಉಕ್ರೇನ್ ಮತ್ತು ಭಾರತದ ಸಂಬಂಧ ಈ ಹಿಂದಿನಿಂದಲೂ ಕೂಡ ಏನು ಬಹಳ ಉತ್ತಮವಾಗಿಲ್ಲ. ಉಕ್ರೇನ್ ಯಾವಾಗ ಸ್ಥಾಪನೆಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಯಾವಾಗ USSR ವಿಭಜನೆ ಆಯಿತೋ ಆಗ ಉಕ್ರೇನ್ ಸ್ಥಾಪನೆ ಆಗುತ್ತೆ. ಅಂದಿನಿಂದಲೂ ಕೂಡ ಭಾರತ ಉಕ್ರೇನ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಟುಕೊಂಡಿದೆ. ಆದರೆ ಬಹಳ ಮಟ್ಟಿಗೆ ಉಕ್ರೇನನ್ನು ಬೆಂಬಲಿಸಿದೆ ಅಂತಿಲ್ಲ. ಉಕ್ರೇನ್ ಕೂಡ ಭಾರತವನ್ನು ಅತ್ಯಂತ ಮಿತ್ರ ದೇಶ ಅಂತ ನೋಡೇ ಇಲ್ಲ. ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೆಯದಾಗಿ, ಭಾರತಕ್ಕೆ ರಷ್ಯಾ ಜೊತೆಗಿರುವಂತಹ ಅತ್ಯುತ್ತಮವಾದ ಸ್ನೇಹ. ಈ ಹಿಂದೆ 2014ರಲ್ಲಿ ರಷ್ಯಾ ಕ್ರಿಮಿಯಾ ಪ್ರದೇಶವನ್ನು ವಶಕ್ಕೆ ಪಡೆಯಿತು. ಈ ಕ್ರಿಮಿಯಾದಲ್ಲಿ ರಷ್ಯಾ ಹಿಡಿತ ಸಾಧಿಸಿದ್ದೇ ಒಂದು ವಿಚಿತ್ರ ಸನ್ನಿವೇಶ. ಅಲ್ಲೇನು ಯುದ್ಧ ಮಾಡಿಲ್ಲ. ರಷ್ಯಾ ತನ್ನ ಸೇನೆಯನ್ನು ನುಗ್ಗಿಸಿ ಉಕ್ರೇನನ್ನು ಸದೆ ಬಡಿದಿಲ್ಲ. ಬದಲಾಗಿ ಕ್ರಿಮಿಯಾ ಪ್ರದೇಶದಲ್ಲಿ ಒಂದು ಎಲೆಕ್ಷನ್ ರೀತಿ ಮಾಡಲಾಗುತ್ತೆ. ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತೆ. ಅಲ್ಲಿನ ಬಹುತೇಕ ಮಂದಿ ನಾವು ರಷ್ಯಾ ಜೊತೆಗೆ ಸೇರ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಆಗ ಕ್ರಿಮಿಯಾ ರಷ್ಯಾದ ಭಾಗ ಆಗುತ್ತೆ. ರಷ್ಯಾ ಈಸಿಯಾಗಿ ಅದನ್ನು ವಶಕ್ಕೆ ಪಡೆಯುತ್ತೆ. ಆದರೆ ಮಿತ್ರರೇ, ಉಕ್ರೇನ್ ಇದನ್ನು ತೀವ್ರವಾಗಿ ಖಂಡಿಸುತ್ತೆ, ಬಹಳ ವಿರೋಧ ವ್ಯಕ್ತವಾಗುತ್ತೆ, ಇದೆಲ್ಲ ಆಗುತ್ತೆ. ಈ ಸಂದರ್ಭದಲ್ಲಿ ಭಾರತ ರಷ್ಯಾವನ್ನು ಖಂಡಿಸಿಲ್ಲ, ಹಾಗಂತ ರಷ್ಯಾ ಪರವಾಗೂ ಏನು ನಿಂತಿಲ್ಲ. ವಿಶ್ವಸಂಸ್ಥೆಯಲ್ಲಿ ಈ ಬಗ್ಗೆ ರೆಸೊಲ್ಯೂಷನ್ ಬಂದಂತಹ ಸಂದರ್ಭದಲ್ಲಿ ಭಾರತ ಗೈರಾಗಿತ್ತು. ರಷ್ಯಾಗೂ ಬೆಂಬಲ ಕೊಟ್ಟಿಲ್ಲ, ಉಕ್ರೇನ್ಗೂ ಬೆಂಬಲ ಕೊಟ್ಟಿಲ್ಲ. ಹೀಗಾಗಿ ಉಕ್ರೇನ್ಗೆ ಸಹಜವಾಗಿ ಒಂದು ಬೇಸರ ಇದೆ. ಇನ್ನು ಈ ಯುದ್ಧದ ಸಂದರ್ಭದಲ್ಲೂ ಕೂಡ, ಅಂದರೆ ರಷ್ಯಾ ಈಗ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆಯಲ್ಲ, ಈ ಸಂದರ್ಭದಲ್ಲೂ ಕೂಡ ಭಾರತ ರಷ್ಯಾವನ್ನು ಖಂಡಿಸಿಲ್ಲ. ರಷ್ಯಾ ಜೊತೆಗೆ ಈಗಲೂ ಕೂಡ ವ್ಯಾಪಾರವನ್ನು ಇಟ್ಟುಕೊಂಡಿದೆ. ಹೀಗಾಗಿ ಉಕ್ರೇನ್ಗೆ ಭಾರತದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಭಾರತ ತನ್ನ ಅತ್ಯಂತ ಮಿತ್ರ ಅಂತ ಹೇಳಿ ನಂಬೋದಿಲ್ಲ. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ರಷ್ಯಾ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಜೆಲೆನ್ಸ್ಕಿ ಬಹಳ ಖಾರವಾಗಿ ಮೋದಿ ಅವರಿಗೆ ಟ್ವೀಟ್ ಮಾಡಿದ್ರು. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಾಯಕನಾಗಿರುವಂತಹ ನರೇಂದ್ರ ಮೋದಿ ವಿಶ್ವದ ಅತ್ಯಂತ ರಕ್ತಸಿಕ್ತ ಕ್ರಿಮಿನಲ್ ಆಗಿರುವಂತಹ ಪುತಿನ್ರನ್ನ ತಬ್ಬಿಕೊಂಡಿದ್ದು ದೊಡ್ಡ ಪ್ರಮಾದದ ವಿಚಾರ. ಇದರಿಂದ ಉಕ್ರೇನ್ಗೆ ಬಹಳ ಹಿನ್ನಡೆಯಾಗಿದೆ ಅಂತೇಳಿ ಅವರೊಂದು ಟ್ವೀಟ್ ಮಾಡಿದ್ರು. ಅಂದರೆ ಭಾರತದ ಮೇಲೆ, ಭಾರತ ಸರ್ಕಾರದ ಮೇಲೆ ಉಕ್ರೇನ್ಗೆ ಒಂದು ಸಹಜವಾದ ಕೋಪ ಇದ್ದೇ ಇದೆ. ಆದರೂ ಕೂಡ ನರೇಂದ್ರ ಮೋದಿ ಅವರು ಬರ್ತೀನಿ ಅಂತ ಹೇಳಿದ್ರೆ ಉಕ್ರೇನ್ ತಳ್ಳಿ ಹಾಕೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಮೋದಿಗೆ ದೊಡ್ಡ ವೆಲ್ಕಮ್ ಮಾಡಲೇಬೇಕು. ಮೋದಿ ಏನು ಹೇಳ್ತಾರೆ ಅನ್ನೋದನ್ನು ಜೆಲೆನ್ಸ್ಕಿ ಕೂತ್ಕೊಂಡು ಕೇಳಲೇಬೇಕು. ಆ ಪರಿಸ್ಥಿತಿಯಲ್ಲಿ ಉಕ್ರೇನ್ ಕೂಡ ಇದೆ. ಹೀಗಾಗಿ ಮಿತ್ರರೇ, ಈ ಬೆಳವಣಿಗೆ ಇದೆಯಲ್ಲ, ಬಹಳ ಕುತೂಹಲವನ್ನು ಹುಟ್ಟಿಸಿದೆ. ಮುಂದಿನ ಕೆಲ ದಿನಗಳ ಕಾಲ ಈ ಬಗ್ಗೆ ಅನೇಕ ಡೆವಲಪ್ಮೆಂಟ್ಗಳು ಆಗ್ತಲೇ ಇರುತ್ತೆ. ನರೇಂದ್ರ ಮೋದಿ ಅವರು ಉಕ್ರೇನ್ಗೆ ಪ್ರವಾಸ ಕೈಗೊಳ್ಳೋದಿದೆಯಲ್ಲ, ತುಂಬ ಸೇಫಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಯುದ್ಧ ನಡೀತಾ ಇದೆ. ಇಲ್ಲಿ ಅನೇಕ ಆ್ಯಂಗಲ್ನಲ್ಲಿ ಭದ್ರತೆಯನ್ನು ಪರಿಶೀಲನೆ ಮಾಡಲಾಗುತ್ತೆ. ಕೇವಲ ರಷ್ಯಾ ನಮಗೆ ಥ್ರೆಟ್ಟು, ರಷ್ಯಾ ಏನೋ ಯುದ್ಧ ಮಾಡಿಬಿಡುತ್ತೆ ಅಂತಲ್ಲ. ರಾಜಕೀಯ ಅನ್ನೋದೇ ಹಾಗೆ ಮಿತ್ರರೇ. ನರೇಂದ್ರ ಮೋದಿ ಅವರು ಉಕ್ರೇನ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾವುದೇ ದೇಶ ಬೇಕಾದರೂ ಆಟ ಆಡಬಿಡಬಹುದು. ಸಣ್ಣದಾಗಿ ಅವರ ಭದ್ರತೆಯ ಲೋಪವನ್ನು ಮಾಡಬಹುದು. ಈ ಭದ್ರತಾ ಲೋಪವನ್ನು ರಷ್ಯಾದ ತಲೆಗೆ ಕಟ್ಟುವಂತಹ ಪ್ರಯತ್ನ ಕೂಡ ಆಗುತ್ತೆ. ಹೀಗಾಗಿ ಭಾರತ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಯೋಚನೆ ಮಾಡುತ್ತೆ. ಎಲ್ಲ ರೀತಿಯಲ್ಲೂ ಭದ್ರತೆ ಕ್ಲಿಯರ್ ಆದ ಬಳಿಕ ರಷ್ಯಾ ಆಶ್ವಾಸನೆಯನ್ನು ಕೊಡಬೇಕು. ಮೋದಿ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ. ಇನ್ನೊಂದು ಕಡೆಯಲ್ಲಿ ಉಕ್ರೇನ್ನಿಂದಲೂ ಕೂಡ ಆ ಭದ್ರತೆಯ ಆಶ್ವಾಸನೆ ಸಿಗಬೇಕು. ಎಲ್ಲ ರೀತಿಯಲ್ಲೂ ಭದ್ರತೆಯ ಆಶ್ವಾಸನೆ ಸಿಕ್ಕ ಬಳಿಕವೇ ನರೇಂದ್ರ ಮೋದಿ ಅವರು ಉಕ್ರೇನ್ ಪ್ರವಾಸವನ್ನು ಮಾಡ್ತಾರೆ. ಮಿತ್ರರೇ, ಈ ಎಲ್ಲ ವಿಚಾರವಾಗಿ ನಿಮಗೆ ಏನನ್ಸುತ್ತೆ? ಮೋದಿ ಉಕ್ರೇನ್ ಪ್ರವಾಸ ಕೈಗೊಳ್ಳೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.